ಮ್ಯೂಟೆಂಟ್ ರಘು, ಕ್ಯಾಪ್ಟನ್ ರಘು, ಬಿಗ್ ಬಾಸ್ ರಘು, ಕ್ವಾಟ್ಲೆ ಕಿಚನ್ ರಘು ಈ ರೀತಿ ನಾನಾ ಹೆಸರುಗಳಿಂದ ಕರೆಸಿಕೊಳ್ಳೋ ರಘು ಅವರ ನಿಜವಾದ ಹಾಗೂ ಪೂರ್ಣ ಹೆಸರು ರಾಘವೇಂದ್ರ ಎಸ್ ಹೊಂಡದಕೇರಿ. ಆಕ್ಟರ್, ಬಾಡಿ ಬಿಲ್ಡರ್, ಫಿಟ್ನೆಸ್ ಕೋಚ್, ಅಥ್ಲೀಟ್, ಶೆಫ್, ಇನ್ಫ್ಲುಯೆನ್ಸರ್ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ರಘು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಶೋಗೆ ವೈಲ್ಡ್ ಆಗಿಯೇ ಎಂಟ್ರಿ ಕೊಟ್ರು. ಕಪ್ ಗೆಲ್ಲುವ ವಿಶ್ವಾಸದೊಂದಿಗೆ ದೊಡ್ಡ ಮನೆಗೆ ಹೋಗಿದ್ದ ರಘು ಫಿನಾಲೆವರೆಗೂ ಹೋಗಿ ಬರಿಕೈಯಲ್ಲಿ ವಾಪಸ್ ಬಂದಿದ್ದಾರೆ. ಅವರ ಲೈಫ್ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಅದಕ್ಕೂ ಮುಂಚೆ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮ್ಯೂಟೆಂಟ್ ರಘು ಅವರು 1985ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದ್ರು. ರಘು ಓದಿದ್ದೆಲ್ಲ ಬೆಂಗಳೂರಿನಲ್ಲಿಯೇ. ಇವರದ್ದು ಲವ್ ಅಂಡ್ ಅರೇಂಜ್ಡ್ ಮ್ಯಾರೇಜ್. ಸಕಲೇಶ್ಪುರದವರಾಗಿರುವ ಪತ್ನಿ ಗ್ರೀಷ್ಮಾ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಮಿಂಚಿದ್ದಾರೆ. ಮಗ ರಾನಿತ್ ಕೂಡ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಿದ್ದು, ತಂದೆಯಂತೆಯೇ ಬಾಡಿ ಬಿಲ್ಡಿಂಗ್ ಆಸೆ ಇದೆ. ಕ್ವಾಟ್ಲೆ ಕಿಚನ್ ವಿನ್ನರ್ ಆಗಿರುವ ರಘು ಬಿಗ್ ಬಾಸ್ ವಿನ್ನರ್ ಆಗುವ ನಿರೀಕ್ಷೆಯಲ್ಲೇ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ರು. ಮನೆಯ ಕ್ಯಾಪ್ಟನ್ ಆಗಿ, ಪ್ರಿನ್ಸಿಪಲ್ ಆಗಿ, ಒಳ್ಳೆಯ ಕುಕ್ ಆಗಿ ರಘು ಎಲ್ಲರ ಮನಸ್ಸು ಗೆದ್ದಿದ್ರು. ಅದರಂತೆಯೇ ಫಿನಾಲೆಗೂ ಹೋಗಿದ್ರು. ಆದ್ರೆ ಕಪ್ ಗೆಲ್ಲಲಾಗದೆ 5ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡು ವಾಪಸ್ ಬಂದಿದ್ದಾರೆ. ಇನ್ನು ಮ್ಯೂಟೆಂಟ್ ರಘು ಇದಕ್ಕಿಂತ ಮೊದಲು ಹೆಚ್ಚು ಫೇಮಸ್ ಆಗಿರೋದೇ ಫಿಟ್ನೆಸ್ ವಿಚಾರಕ್ಕೆ. ಫಿಟ್ನೆಸ್ ಹಾಗೂ ಬಾಡಿ ಬಿಲ್ಡಿಂಗ್ ಕ್ರೇಜ್ ಹೊಂದಿದ್ದ ರಘು ಸುಮಾರು 15 ವರ್ಷ ಆರ್ಟ್ ಅಂಡ್ ಆನಿಮೇಷನ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು. 1 ಲಕ್ಷಕ್ಕೂ ಅಧಿಕ ಸಂಬಳ ಪಡಿತಾ ಇದ್ರು. ಆದ್ರೆ ಫಿಟ್ನೆಸ್ ಕಡೆ ಹೆಚ್ಚು ಒಲವಿದ್ದ ಕಾರಣ ಮನೆಯವರ ವಿರೋಧದ ನಡುವೆಯೂ ರಘು ಕೆಲಸವನ್ನ ತೊರೆದು ಸಂಪೂರ್ಣವಾಗಿ ಫಿಟ್ನೆಸ್ ಕಡೆ ವಾಲಿದ್ರು. ಇದೇ ರಘು ಅವರ ಜೀವನದ ಟರ್ನಿಂಗ್ ಪಾಯಿಂಟ್ ಆಯಿತು. ಆದ್ರೆ ರಘು ಜರ್ನಿ ಅಷ್ಟು ಸುಲಭವಾಗಿರ್ಲಿಲ್ಲ. ತಿಂಗಳಿಗೆ ಲಕ್ಷ ದುಡಿತಾ ಇದ್ದ ಇವರು ಕೇವಲ 10,000 ರೂಪಾಯಿಗೆ ಒಂದು ಜಿಮ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರು. ಬಳಿಕ 40 ಲಕ್ಷ ಇನ್ವೆಸ್ಟ್ ಮಾಡಿ ತಮ್ಮ ಫ್ರೆಂಡ್ಸ್ ಜೊತೆ ಸೇರಿ ಒಂದು ಜಿಮ್ ಓಪನ್ ಮಾಡಿದ್ರು. ಬಟ್ ಸ್ನೇಹಿತರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿ ಜಿಮ್ ಕ್ಲೋಸ್ ಮಾಡಬೇಕಾಯ್ತು. ಇದರಿಂದ ರಘು ಭಾರಿ ನಷ್ಟವನ್ನ ಅನುಭವಿಸಿದ್ರು. ಅದಾದ ನಂತರ ಮ್ಯೂಟೆಂಟ್ ಸ್ಟ್ರೆಂತ್ ಅನ್ನೋ ಹೆಸರಲ್ಲಿ ಮತ್ತೊಂದು ಜಿಮ್ ಓಪನ್ ಮಾಡಿದ್ರು. ಇದರಿಂದ ರಘು ಅವರಿಗೆ ಸಾಕಷ್ಟು ಪಾಪ್ಯುಲಾರಿಟಿ ಜೊತೆಗೆ ಅವರ ಅದೃಷ್ಟ ಕೂಡ ಖುಲಾಯಿಸಿತು. ಹೀಗಾಗಿ ತಮ್ಮ ಹೆಸರನ್ನ ಮ್ಯೂಟೆಂಟ್ ರಘು ಅಂತ ಬದಲಾಯಿಸಿಕೊಂಡ್ರು. ಇದಾದ ಬಳಿಕ ರಘು ಸಾಕಷ್ಟು ಸಾಧನೆಗಳನ್ನ ಮಾಡಿದ್ರು. ಹಲವಾರು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾಗಿಯಾಗಿ ಪ್ರಶಸ್ತಿಗಳನ್ನ ಬಾಚಿಕೊಂಡ್ರು. ಸಾವಿರಾರು ಜನರಿಗೆ ಫಿಟ್ನೆಸ್ ಕುರಿತು ತರಬೇತಿ ನೀಡಿದ್ರು. ಮಿಸ್ಟರ್ ಬೆಂಗಳೂರು, ಮಿಸ್ಟರ್ ಕರ್ನಾಟಕ ಟೈಟಲ್ಸ್ ಗೆದ್ರು. 14 ಇಂಟರ್ನ್ಯಾಷನಲ್ ಮೆಡಲ್ಸ್ ಗೆಲ್ಲೋದ್ರ ಜೊತೆಗೆ ಪವರ್ ಲಿಫ್ಟಿಂಗ್ ನಲ್ಲಿ 4 ಬಾರಿ ನ್ಯಾಷನಲ್ ಚಾಂಪಿಯನ್ ಆದ್ರು. ಇವರ ಅಮೋಘ ಸಾಧನೆಗೆ ಕ್ರೀಡಾ ರತ್ನ ಪ್ರಶಸ್ತಿ ಕೂಡ ಲಭಿಸಿದೆ. ಇನ್ನು ಸೆಲೆಬ್ರಿಟಿ ಜಿಮ್ ಕೋಚ್ ಆಗಿರುವ ಇವರು ಸಲ್ಮಾನ್ ಖಾನ್ ಸೇರಿದಂತೆ ಹಲವಾರು ಸೆಲೆಬ್ರಿಟಿಗಳಿಗೆ ಜಿಮ್ ಟ್ರೈನಿಂಗ್ ನೀಡಿದ್ದಾರೆ. ರಘು ಫಿಟ್ನೆಸ್ ಜೊತೆಗೆ ಸಿನಿಮಾದಲ್ಲೂ ಸಕ್ರಿಯರಾಗಿದ್ದಾರೆ. ವಿಲನ್ ಪಾತ್ರಗಳಿಗೆ ಬಣ್ಣ ಹಚ್ಚಿದ್ದಾರೆ. ಸುಮಾರು 15 ವರ್ಷಗಳಿಂದ ಮನರಂಜನೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಲಿವುಡ್ ಸಿನಿಮಾಗಳಿಗೆ ಆನಿಮೇಷನ್ ಮಾಡಿರೋ ಅನುಭವ ಕೂಡ ಇದೆ. ಕನ್ನಡ, ತಮಿಳು, ಮಲಯಾಳಂ ಸಿನಿಮಾಗಳಲ್ಲಿಯೂ ಕಲಾವಿದರಾಗಿ ಕೆಲಸ ಮಾಡಿದ್ದಾರೆ. ರಾಣಾ, ಕ್ರಾಂತಿ, ಗರಡಿ, ಕಾಂತಾರ ಚಾಪ್ಟರ್ 1 ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಹಾಗೆ ಇತ್ತೀಚೆಗೆ ನಡೆದ ಕ್ವಾಟ್ಲೆ ಕಿಚನ್ ಶೋನಲ್ಲಿ ವಿನ್ನರ್ ಕೂಡ ಆಗಿದ್ದಾರೆ. ಇದೀಗ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಆಗಿರುವಂತಹ ಬಿಗ್ ಬಾಸ್ನಲ್ಲೂ ಭಾಗವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ದೊಡ್ಡ ಮನೆಗೆ ವೈಲೆಂಟ್ ಆಗಿ ಹೋದ ರಘು ಈಗ ಮಗುವಿನ ಮನಸ್ಸಿನೊಂದಿಗೆ ಹೊರಗಡೆ ಬಂದಿದ್ದಾರೆ. ಅದೇನೇ ಇರಲಿ, ಮ್ಯೂಟೆಂಟ್ ರಘು ಅವರ ಪರಿಶ್ರಮ, ಸಾಧನೆ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕವಾಗಿದೆ. ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದನ್ನ ರಘು ಪ್ರೂವ್ ಮಾಡಿದ್ದಾರೆ. ಬಿಗ್ ಬಾಸ್ ಕಪ್ ಗೆಲ್ಲದೇ ಇದ್ರೂ 5ನೇ ಸ್ಥಾನ ಪಡೆದು ಕೋಟ್ಯಂತರ ಕನ್ನಡಿಗರ ಮನಸ್ಸು ಗೆದ್ದಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.